ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ 10ನೇ ಮನೆಯ ಅಧಿಪತಿಯಾಗಿ ಕರ್ಮದ ಹಾದಿಯಲ್ಲಿ ಅತ್ಯಂತ ಕಠಿಣ ಪರ್ವತವನ್ನೇರಿ ನಿಂತಿರುವ ಅಪ್ರತಿಮ ಶಕ್ತಿ ಅಂದರೆ ಅದು ಮಕರ ರಾಶಿ. ಈ ಜಗತ್ತಿನ ಯಶಸ್ಸಿನ ಶಿಖರವನ್ನು ಏರಲು ಬೇಕಾದ ತಾಳ್ಮೆ, ಶಿಸ್ತು ಮತ್ತು ಛಲದ ಸಂಕೇತವೇ ಈ ರಾಶಿ. ಯಾಕೆ ಮಕರ ರಾಶಿಯವರ ಮುಖವನ್ನು ನೋಡಿದಾಗ ನಮಗೆ ಒಂದು ಬಗೆಯ ಗಾಂಭೀರ್ಯ ಮತ್ತು ದೃಢತೆ ಕಾಣಿಸುತ್ತೆ? ಅವರ ನಡೆಯಲ್ಲಿ ಒಂದು ತೂಕ, ಅವರ ನಿರ್ಧಾರದಲ್ಲಿ ಒಂದು ಸ್ಪಷ್ಟತೆ ಹಾಗೂ ಅವರ ಪ್ರತಿ ಮೌನದಲ್ಲಿ ಒಂದು ಗೆಲುವಿನ ತಂತ್ರ ಅಡಗಿರುತ್ತೆ. ಆದರೆ ಈ ಕಠಿಣ ವ್ಯಕ್ತಿತ್ವದ ಹಿಂದೆ, ಈ ಅಲುಗಾಡದ ಆತ್ಮವಿಶ್ವಾಸದ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಮಕರ ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನು ನಂಬಿದ್ರೆ ಅವರಿಗಿಂತ ನಿಷ್ಠಾವಂತ ಮಿತ್ರ ಹಾಗೂ ಜವಾಬ್ದಾರಿಯುತ ರಕ್ಷಕ ಈ ಜಗತ್ತಲ್ಲೇ ಇಲ್ಲ. ಅವರ ಮಾರ್ಗದರ್ಶನವು ನಿಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುತ್ತೆ. ಆದರೆ ಒಂದು ವೇಳೆ ನೀವು ಅವರ ಶಿಸ್ತನ್ನು ಅಹಂಕಾರ ಎಂದು ತಿಳಿದರೆ, ಕಾಲದ ಪೆಟ್ಟು ಅವರಿಗೆ ಹೇಗೆ ಗೆಲ್ಲಬೇಕೆಂದು ಕಲಿಸಿರುತ್ತೆ ಎನ್ನುವುದನ್ನು ಮರೆಯಬೇಡಿ. ಯಾಕೆ ಅವರ ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ಗಹನತೆ ಇರುತ್ತೆ? ಅವರ ಈ ನಿರಂತರ ಹೋರಾಟದ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ಹಠವೇ ಅಥವಾ ಶನಿದೇವರ ನ್ಯಾಯದ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವು ಒಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ಮಕರ ರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಮಕರ ರಾಶಿಯವರನ್ನು ನೋಡಿ, ಇವರು ತುಂಬ ಕಟ್ಟುನಿಟ್ಟಾದವರು, ಇವರಿಗೆ ಭಾವನೆಗಳೇ ಇಲ್ಲ, ಇವರು ಯಾವಾಗಲೂ ಕೆಲಸ ಅಂತ ಯಾಂತ್ರಿಕವಾಗಿ ಇರ್ತಾರೆ ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ಕಲ್ಲು ಹೃದಯದವರು ಎಂದು ತಿಳಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಭಾವಹೀನತೆಯಲ್ಲ, ಇದು ಜವಾಬ್ದಾರಿಯ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ಹಠಮಾರಿಗಳು ಅಂತ ಅಂದ್ಕೊಳ್ತಾರೋ ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಉತ್ತರಾಷಾಢದ ತೇಜಸ್ಸು ಹಾಗೂ ಶನಿ ಮಹಾತನ ಶಿಸ್ತು. ಅವರು ಪ್ರತಿ ವಿಷಯವನ್ನು ವಾಸ್ತವಿಕವಾಗಿ ನೋಡ್ತಾರೆ, ಅಂದರೆ ಅದು ಅವರಲ್ಲಿರುವ ಭವಿಷ್ಯದ ದೂರದೃಷ್ಟಿಯ ಸಂಕೇತ. ಅವರು ಎಲ್ಲೇ ಹೋದರೂ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ನಾಯಕತ್ವದ ಬಳುವಳಿ. ಹಾಗಿದ್ರೆ ಈ ಅದ್ಭುತ ಸಹನೆ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವವಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ಕರ್ಮದ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿ ದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಮಕರ ರಾಶಿಯ ಅಧಿಪತಿ ಶನಿ. ಶನಿಯನ್ನು ನವಗ್ರಹಗಳ ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ. ಒಬ್ಬ ನ್ಯಾಯಾಧೀಶನಿಗೆ ಸುಳ್ಳು ಮತ್ತು ಸೋಮಾರಿತನ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅವನಿಗೆ ಗೊತ್ತಿರುವುದು ಕೇವಲ ಸತ್ಯ ಮತ್ತು ಪರಿಶ್ರಮವಷ್ಟೇ. ಈ ಜಗತ್ತಿಗೆ ಶಿಸ್ತು ಹೇಗೆ ಮುಖ್ಯವೋ ಹಾಗೇನೆ ಮಕರ ರಾಶಿಯವರು ತಮ್ಮ ಕುಟುಂಬ ಹಾಗೂ ಸಮಾಜದ ಪಾಲಿಗೆ ಒಬ್ಬ ಭದ್ರವಾದ ಆಧಾರ ಸ್ತಂಭಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಚರಪೃಥ್ವಿ ತತ್ವ. ಜ್ಯೋತಿಷ್ಯದಲ್ಲಿ ಭೂಮಿಯ ತತ್ವವಿರುವ ರಾಶಿಗಳಲ್ಲಿ ಮಕರ ರಾಶಿಯು ಅತ್ಯಂತ ಎತ್ತರದ ಪರ್ವತದಷ್ಟಿದೆ. ಇದು ಗಾಳಿಯಲ್ಲಿ ತೇಲುವ ಕನಸಲ್ಲ, ಇದು ಗಟ್ಟಿಯಾದ ನೆಲದ ಮೇಲಿನ ವಾಸ್ತವ. ಮಕರ ರಾಶಿಯವರ ಒಳಗಿನ ಈ ಸ್ಥಿರತೆ ಸದಾ ಪ್ರಾಯೋಗಿಕ ಯೋಜನೆಗಳನ್ನು ರೂಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ತಾಳ್ಮೆಗೆ ಹಾಗೂ ಅವರ ಆಡಳಿತಾತ್ಮಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಗುರಿ ಇಟ್ಟರೆ ಮುಗಿತು, ಕಾಲ ಎಷ್ಟು ತಡವಾದರೂ ಸರಿ, ಅವರು ಆ ಶಿಖರವನ್ನು ಏರಿಯೇ ತೀರ್ತಾರೆ. ಈಗ ಬಂತು ನೋಡಿ ಅವರ ಅತಿ ದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ಮಕರ ರಾಶಿಯು 10ನೇ ಮನೆಯನ್ನು, ಅಂದರೆ ಕರ್ಮಸ್ಥಾನವನ್ನು ಪ್ರತಿನಿಧಿಸುತ್ತೆ. ಇದನ್ನು ಜ್ಯೋತಿಷ್ಯದಲ್ಲಿ ಜೀವನದ ಬೆನ್ನೆಲುಬು ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಕೆಲಸ ಮಾಡಲು ಪ್ರೇರಣೆ ಪಡೆಯುವುದೇ ಮಕರ ರಾಶಿಯಿಂದ. ಅದಕ್ಕಾಗಿಯೇ ಇವರಿಗೆ ಕಷ್ಟದ ಸಮಯದಲ್ಲಿ ಕುಗ್ಗದ ಧೈರ್ಯ ಅನಿರೀಕ್ಷಿತವಾಗಿ ಬರುತ್ತದೆ. ಇವರು ಎಷ್ಟೇ ಕೆಳಮಟ್ಟದಿಂದ ಜೀವನ ಆರಂಭಿಸಿದರೂ ಸ್ವಂತ ಶಕ್ತಿಯಿಂದ ಉನ್ನತ ಸ್ಥಾನಕ್ಕೇರುವ ದೈವಿಕ ಬಲ ಇವರಲ್ಲಿರುತ್ತದೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ದರೂ ಸಹ ಪ್ರತಿಯೊಬ್ಬ ಕರ್ಮಯೋಗಿಯ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರ್ತವೆ. ಇದು ಅವರ ಸೋಲಲ್ಲ, ಇದು ಅವರು ಗೆಲ್ಲಲೇಬೇಕಾದ ಮೌನ ಯುದ್ಧ. ಉದಾಹರಣೆಗೆ, ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕುಟುಂಬದ ಸುಖವನ್ನು ಕಳೆದುಕೊಳ್ಳಬಹುದು. ಎಲ್ಲವನ್ನೂ ತಾನೇ ಮಾಡಬೇಕೆನ್ನುವ ಸ್ವಭಾವ ಮಾನಸಿಕ ದಣಿವಿಗೆ ದಾರಿ ಮಾಡಿಕೊಡಬಹುದು. ವಾಸ್ತವದ ಹಿಂದೆ ಬಿದ್ದು ಸಣ್ಣ ಪುಟ್ಟ ಸಂತೋಷಗಳನ್ನು ಮರೆಯುವುದು ಅವರ ಜೀವನದ ಭಾಗವಾಗಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ವಿಶ್ರಾಂತಿ ಮತ್ತು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡ್ರೆ ಇವರನ್ನು ಮೀರಿಸುವ ಯಶಸ್ವಿ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇರೋದಿಲ್ಲ. ಮಕರ ರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಛಲದಾಯಕ ಮನಸ್ಸು.
ಇವರು ಸೋಲಿಗೆ ಹೆದರುವವರಲ್ಲ, ಇವರದ್ದು ಹೋರಾಡಿ ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ಹಲುಗಾಗಿ ಕಂಡರೆ ಅವರು ವಾದ ಮಾಡೋದಿಲ್ಲ, ಬದಲಾಗಿ ತಮ್ಮ ಸಾಧನೆಯ ಮೂಲಕ ಉತ್ತರ ಕೊಡ್ತಾರೆ. ಮಕರ ರಾಶಿಯವರ ಆ ಗೆಲುವಿದೆಯಲ್ಲ, ಅದು ಶೂನ್ಯದಿಂದ ಸೃಷ್ಟಿಯಾದ ಸಾಮ್ರಾಜ್ಯದಂತೆ ಇರುತ್ತದೆ. ಅವರು ಅನುಭವಿಸಿದ ಪ್ರತಿಯೊಂದು ಅವಮಾನವನ್ನು ತಮ್ಮ ಸಾಧನೆಯ ಇಟ್ಟಿಗೆಯನ್ನಾಗಿ ಮಾಡಿಕೊಳ್ತಾರೆ. ಇಷ್ಟೆಲ್ಲ ಸಂಕಷ್ಟ, ತಡವಾದ ಗೆಲುವು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ನಿರಾಶನಾಗ್ತಾನೆ. ಆದರೆ ಮಕರ ರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಜೀವನದ 2ನೇ ಭಾಗದಲ್ಲಿ. ಅವರು ವಯಸ್ಸಾದಂತೆ ಹೆಚ್ಚು ತೇಜಸ್ವಿಯಾಗಿ ಮತ್ತು ಪ್ರಭಾವಿಶಾಲಿಯಾಗಿ ಬೆಳೆಯುತ್ತಾರೆ. ಮಕರ ರಾಶಿಯವರ ಶ್ರಮ ಯಾವತ್ತೂ ವ್ಯರ್ಥವಾಗೋದಿಲ್ಲ, ಅದು ಬಡ್ಡಿ ಸಮೇತ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಹಾಗಿದ್ರೆ ಮಕರ ರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಅವರ ಜೀವನವನ್ನು ಶನಿ ಮತ್ತು ಮಂಗಳ ಇಬ್ಬರು ಪ್ರಭಾವಿಸ್ತಾರೆ. ಶನಿ ಅವರಿಗೆ ತಾಳ್ಮೆ ಕೊಟ್ಟರೆ, ಉಚ್ಚ ಸ್ಥಾನದಲ್ಲಿರುವ ಮಂಗಳ ಅವರಿಗೆ ಅದ್ಭುತವಾದ ಧೈರ್ಯವನ್ನು ನೀಡ್ತಾನೆ. ಈ 2 ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ಚಕ್ರವರ್ತಿಗಳು. ಈ ವಿಶ್ಲೇಷಣೆ ಮಕರ ರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಎಂದು ನಿಮಗೆ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ. ಇದೇ ಥರದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಮಕರ ರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.